ಬಿಟ್ಟು ಹೊರಡು ಬಿಡು ನಿನ್ನ ಕಡು ಹೋಗೌತೆ ಬಿಡು ನಿನ್ನ ಕಡು ಹೋಗೌತೆ ಕೌಂಡ್ಲಿಕ ಮಹಾರಾಜನೇ ಮನಸ್ಸಿನ ಸತಿಯಾದ ಈ ರತಿದೇವಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ? ಯಾವ್ದಕ್ಕೆ ನ್ಯಾಯವಲ್ಲ ಅಮ್ಮಯ್ಯ. ಅಣ್ಣಯ್ಯ, ದ್ರೌಪದ ಇದು ನಿನಗೆ ಕರಮುಗಿದು ಸೆರಗೊಟ್ಟಿ ಬೇಡಿಕೊಳ್ಳುವೆನು. ಸುಮ್ಮನೆ ರತಿಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ದ್ರೌಪದಿ, ಅಮ್ಮ ದ್ರೌಪದಿ ಅಣ್ಣಯ್ಯ, ಈ ಪಾಲ ಜರಿಸಲಾಗಲೇ ಇವರ ತಂದೆ ತಾಯಿಗಳು ಎಲ್ಲರನ್ನು ಬಿಟ್ಟು ಅಣ್ಣೆಯ ಪಡುವುದಲ್ಲೊಂದು ಮಾತು ಹೇಳಿದ್ರು. ಕೌಂಡ್ಲಿಕ ಮಹಾರಾಜನೇ, ಬಿಟ್ಟು ಎಲ್ಲವೇ ತಿಳಿದ ಗೊಲ್ಲ ಉತ್ತರೆಯ ಕೊಡಬಹುದೇ? ಇದು ಆಗಿರಲಿ ಒಳ್ಳೆಯದು. ಎಲ್ಲ ಸಾಧನೆಯಿಂದ ಅವಳನ್ನು ಬೆಳೆದುಕೊಂಡು ಹೋಗುತ್ತೇನೆ. ನೀನು ಬಂದ ಹಾದಿಯನ್ನು ಹಿಡಿದುಕೊಂಡು ಹೋಗ ದ್ರೌಪದರ ಸಂಗಾತಿ. ಅಣ್ಣಯ್ಯ, ಅಮ್ಮಯ್ಯ, ಇವಳ ತಂದೆ ತಾಯಿಗಳು ನಿನಗೆ ಕೊಡುವೆನೆಂದು ಮಾತು ಕೊಟ್ಟಿರುವರೆ? ಹೌದಾ ಅಮ್ಮಯ್ಯ? ಆದರೆ ಇವಳಿಗೆ ನಿನ್ನ ಮೇಲೆ ಮನಸ್ಸಿಲ್ಲವಲ್ಲ. ನನಗೆ ಮಾಡಿದ್ರು ಅಮ್ಮಯ್ಯ. ನಿನ್ನೊಬ್ಬನಿಗಿದ್ದರೆ ಏನು ಪ್ರಯೋಜನ ಅಣ್ಣಯ್ಯ? ಒಬ್ಬರೇ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ, ಅಕ್ಕನ ಮಗಳೆಂದು ಕೊಡುವಳು ನಿನಗೆಂದು ಮನದು ಮಣ್ಣಿಗೆ ಮಾತು ಎರೆದುವಿಗೆ. ಅಕ್ಕನ ಮಗಳೆಂದು ಕೊಡುವಳು ನಿನಗೆಂದು ಮನದು ಮಣ್ಣಿಗೆ ಮಾತು ಎರೆದುವಿಗೆ. ಎರೆಯು ಅಂಚಿಲ್ಲ ನಿಶ್ಚಯ ಮಾಡಿಲ್ಲ. ಎಲೆಯು ಅಂಚಿಲ್ಲ ನಿಶ್ಚಯ ಮಾಡಿಲ್ಲ. ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಕೌಂಡ್ಲಿಕ ಮಹಾರಾಜನೇ, ಅಮ್ಮ ದ್ರೌಪದಿ, ಇವಳ ತಂದೆಯಾದ ಕಮಲರಾಜನನ್ನು ಹತಿಸಿ ತಾಯಿಯಾದ ಕಮಲಗಂಡಿಯನ್ನು ವೈದವ್ಯಕ್ಕೆ ಗುರಿ ಮಾಡಿದ್ವಿ. ಹೌದಾ ಅಮ್ಮಯ್ಯ? ಮತ್ತು ಈ ಬಾಲಕಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ? ಅದಕ್ಕೆ ನ್ಯಾಯವಲ್ಲ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ, ಇದು ನಿನಗೆ ಕರಮುಗಿದು ಸೆರೆಗೊಟ್ಟಿ ಬೇಡಿಕೊಳ್ಳುವೆನು. ಸುಮ್ಮನೆ ರತಿಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ದ್ರೌಪದಿ, ಚೆನ್ನಾಗಿ ಹೇಳು. ಎಲ್ಲರಿಗೆ ಸಲ್ಲುವ ರತಿಯನ್ನ ಗಲ್ಲನ ಸುತನೆಯ ಕೊಡುವುದೆಂದು ಎಷ್ಟು ಆತರ ಪಡ್ತಿದ್ದೀರಿ? ಹೇಗೆ ಅವು ಅಮ್ಮಯ್ಯ? ಅಣ್ಣಯ್ಯ, ಆ ಗಲ್ಲ ಇಷ್ಟೆಂಬರೆಂಬೆ ಅವರ ಬಲದಿಂದ ಎಲ್ಲನ್ನು ಲೆಕ್ಕದೆ ಗರ್ವದಿಂದ ಯುದ್ಧ ಮಾಡಿ ಗೆದ್ದಿರುವುದು ಬಡಿದರು. ನನ್ನ ಗರ್ವೇ ತನ್ನನ್ನು ಬಲ್ಲಿತು. ಹೇ ಪಾಂಚಾಲಿ, ಅಣ್ಣಯ್ಯ, ಇದರಲ್ಲಿ ನೀತಿವಂತಳಾಗಿ ಬುದ್ಧಿ ಹೇಳೋದಕ್ಕೆ ಬರಬೇಡ. ಇದರಲ್ಲಿ ನೀತಿವಂತಳಾಗಿ ಬುದ್ಧಿ ಹೇಳೋದಕ್ಕೆ ಬರಬೇಡ. ದ್ರೌಪದಿ ಬಿಡಿಸಿಬಿಡಲಿಲ್ಲ ಬರದ ಭಾತ್ಯೆ. ಅಣ್ಣಯ್ಯ, ಅಮ್ಮಯ್ಯ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಈ ರೀತಿ ಮಾತನಾಡುವುದು ತರವಲ್ಲ. ಅದಕ್ಕೆ ತರವಲ್ಲ ಅಮ್ಮಯ್ಯ. ಕೌಂಡ್ಲಿಕ ಮಹಾರಾಜನೇ, ಅಮ್ಮಯ್ಯ, ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಅಮರೇಶನ ಕರುಣ ಆಗದ ಕಾರಣ ವಾದ ಮಾಡದಿರು ವಿನಾಕಾರಣ. ಅಮರೇಶನ ಕರುಣ ಆಗದ ಕಾರಣ ವಾದ ಮಾಡದಿರು ವಿನಾಕಾರಣ. ಇನ್ನೊಂದು ಗಳಿಗೆಯೋಡು ಗತಿ ಕಲ್ಯಾಣ.
ಕೌಡ್ಲಿಕ ಮಹಾರಾಜನೇ, ಅಮ್ಮಯ್ಯ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ನೀನು ಈ ರೀತಿ ಮಾತನಾಡುವುದು ತರವಲ್ಲ. ಯಾತಕ್ಕೆ ತರವಲ್ಲ ಅಮ್ಮಯ್ಯ? ಅಣ್ಣಯ್ಯ, ಅಮ್ಮಯ್ಯ ಮಾರನೇ ಹೊರತು ಈ ಧಾರಣೆಯಲ್ಲಿ ರತಿಯು ಅಣ್ಣರಿಗೆ ಸತಿಯಾಗಲಾರಳು. ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಎಲ್ಲೇ ಈ ನಾರಿ ಮಳೆ ಅಣ್ಣಯ್ಯ, ಮಾರನೇ ವರದ ಸತಿ ಆಗದಿಲ್ಲವೆಂದು ಅಯ್ಯೋ ಎಂಥ ಮಾತನ್ನಾಡಿ ಎಂಥ ಮಾತನ್ನಾಡಿದರೆ ಇನ್ನ ಬರಿಯಾಗಿ ಅಮ್ಮಯ್ಯ ಅಣ್ಣಯ್ಯ, ಈ ರತಿ ಆಸೆಯನ್ನು ಬಿಟ್ಟು ನೀಲ ಬಂದ ನಿನ್ನ ಪಟ್ಟಣಕ್ಕೆ ತರಲು ದೃಪದನ ಸಂಜಾತಿ ಕೌಡ್ಲಿಕ ಮಹಾರಾಜನೇ, ಅಮ್ಮಯ್ಯ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಈ ರೀತಿ ಮಾತನಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಹೌದಾ ಅಮ್ಮಯ್ಯ? ಅಣ್ಣಯ್ಯ, ಅಮ್ಮಯ್ಯ ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಎಲೆ ಕೈಯ ಎಳ್ಳಿ ಅಣ್ಣಯ್ಯ, ಹಣ್ಣದೆಂದು ಬಣ್ಣದ ಮಾತುಗಳನ್ನಾಡುತ್ತಾ ಎಲ್ಲರ ಅಂತಃಕರಣ ಉಳಿಸಿದೆಯಾ ಹೇಗೆ? ಆ ರತಿಯೆಂಬ ಮುತ್ತಿನ ಕಟಾರಿಯನ್ನು ನಾನಲ್ಲೋ ಬಿಡುವುದಿಲ್ಲ, ನಿನಗೆ ತಪ್ಪುವುದಿಲ್ಲ. ಈ ಹೊತ್ತಿಗೆ ನಾನೇ ಸಂಭ್ರಮನಾನೇ ನನ್ನ ರೇಖನಾನೇ ನನಗಿಂತ ಮಿಚ್ಚಿದವರೇ ಆಗುವುದು ಅಮ್ಮಯ್ಯ. ಅಮ್ಮಯ್ಯ ಅಣ್ಣಯ್ಯ, ಇನ್ನ ಅಂಥ ಮಾತುಗಳನ್ನು ಆಡಿದರೆ ಇನ್ನ ನ್ಯಾಯಗಳನ್ನು ಕಿತ್ತಿ ಬೀಸಾಡುತ್ತೇನೆ. ಸುಮ್ಮನೆ ಇನ್ನ ಪಟ್ಟಣಕ್ಕೆ ದ್ರೌಪದಿ ಹೋಗಬೇಕಾಗುತ್ತೆ. ಎಲ್ಲ ಬಂಡರಿಗೆ ಬಂಡನಾದ ಪುಂಡ ಕೌಡ್ಲಿಕರೇ, ಏ ಬಂಡರೆ, ಇದುವರೆಗೂ ನಾನು ಅಂಡಲಿಗೆ ಬೇಡಿಕೊಂಡಿದ್ದೆ ಹೇಗಾಯಿತೆಂದರೆ, ಹೇಗಾಯ್ತು? ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತಾಯಿತು, ಕೋಟೆಯ ಕಡೆಗೆ ಮುತ್ತಿನ ಹಾಗೆ ಆಗಿರುವುದೇ ಹೇಗೆ? ಎಲ್ಲ ಬಣ್ಣನೆ ಏ ಬಂಡರೆ, ಇದರಲ್ಲಿ ನೋಡಬಾರದೆ ಅದಕ್ಕೆ. ನಾನು ಹೇಳುತ್ತೇನೆ. ಇಲ್ಲಿ ಬಿದ್ದಿರುವ ಈ ಧನುರ್ಪಾಣವನ್ನು ತೆಗೆದುಕೊಂಡು ನಿನ್ನ ಗುಂಡಿಯನ್ನು ಸಣ್ಣನೆ ಸೇರಿ ಬಿಡುವೆ ನೋಡು. ಕಂಡೆಯೇನೋ ಬಣ್ಣ ಆರಿಸಿ ಬಿಡುವೆನು ನೋಡು ನಿನ್ನ ಉಂಟ. ಎಲ್ಲ ಬಣ್ಣನೆ ಕಂಡಂತೆ ಮಗಳಾಡಿದರೆ ನಿನ್ನ ಕಾಲಗಳನ್ನು ಈ ಭೂಮಂಡಲಕ್ಕೆ ಅರ್ಪಿಸಿಬಿಡುವೆ. ನಿನ್ನ ಗಂಡನ ಸರಿ ಕೊಟ್ಟಿಗೆ ನಿನ್ನ ಕಳಿಸುತ್ತೇನೆ. ನಿನ್ನ 20 ರತಿಗೆ ನಾನೇ ಗಂಡನೆಂದು ಕಳ್ಳಿದೆ, ದಡಲೆಂದು ಡಂಗೂರವನ್ನು ಹೊಡೆಸು. ಗಜನಿಂದ ಹಿಂದೆ ಇತ್ತಂಡ ಮಂಡಲಾದಿ ಬರಗಂಡ ಬರವೆ ಎಚ್ಚರವಿಲ್ಲದ ಉಚ್ಚದಕ್ಕೆ ಮಾತನಾಡುತ್ತಿದ್ದೆ. ಏ ಸುಂದರಿ, ಎಲ್ಲ ಮೂರ್ಖನೆ ಸಮಕ್ಷಿ ಸಮರಣ್ಯಕ್ಕೆ ನಿಲ್ಲುವುದಕ್ಕೆ ಸಿದ್ಧವಾಗಿ ಇದೇನು ಕಾಮಾಳ ಶಾಲೆಯನ್ನು ತಿಳಿದುಕೊಂಡಿಲ್ಲ. ಏ ಕನ್ನಡೆ, ಎಲ್ಲ ಮೂರ್ಖನೆ ನಿನ್ನ ಪರಾಕ್ರಮವು ನಡೆಯಬೇಕಾದರೆ ಏಕಾಂತ ಗೋಡೆಯಲ್ಲಿ ಮಾತ್ರ ಈ ಸಭೆಯಲ್ಲಿ ಅಲ್ಲ ನಡೆಯುವುದಿಲ್ಲ. ಏ ಸುಂದರಿ, ಎಲ್ಲ ಬಣ್ಣನೆ ಮರ್ಯಾದೆಯಿಂದ ಹೋದರೆ ಸರಿ, ಇಲ್ಲವೇ ನಿನ್ನನ್ನು ಈ ಕ್ಷಣದ ಸ್ಥಿರವನ್ನ ಕತ್ತಿರಿ ಬಿಡೋಣ. ಮೂಡಲೇ ಎಲ್ಲ ಸುರಪಾನಿ ರಕ್ತಾಭಿಮಾನಿ ಏ ಸುಂದರಿ, ಹೆಣ್ಣು ಮಗಳನ್ನು ತಿಳಿದು ಸಣ್ಣ ಮಾತುಗಳನ್ನಾಡುವಿಯ. ಅಯ್ಯೋ, ನನ್ನನ್ನು ಕಾಮನಾದ ಜಾಣಿ ಎಂದು ಮಗಳಿದೆಯ. ಎಲ್ಲ ಹತ್ತಿನಂತವನೇ, ಏ ಹತ್ತಿರಂದವೇ, ಒಂದು ಸಲ ಒತ್ತನೆಯ ದೇವ ಶಕ್ತಿ ನಿನಗಿಲ್ಲ. ನಿನಗಿಷ್ಟು ಸತ್ಯ ಇದರಲ್ಲಿ ನೋಡಬಾರದೆ ಅದಕ್ಕೆ. ಯಾರು ನೋಡಬಾರದೆ ಅದಕ್ಕೆ? ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲುವ. ಅಮ್ಮ ಪಂಚ ಪಾಂಡವರ ಸತಿಯಾದ ದ್ರೌಪದಿ, ಈ ರಾಕ್ಷಸನ ಕೂಡ ನೀನು ಈ ರೀತಿ ಯುದ್ಧವನ್ನು ಮಾಡಿದರೆ ಜಯವನ್ನು ಹೊಂದಲಾರೆ. ಒಂದು ಕ್ಷಣ ಮಾತ್ರದಲ್ಲಿ ಆ ಅದ್ಭುತ ಶಿವಶಕ್ತಿಯ ಸ್ವರೂಪವನ್ನು ಪಡೆದು
ಭದ್ರಕಾಳಿಯ ಅವತಾರವನ್ನು ಆ ತಾಯಿಯಿಂದ ಪಡೆಯಬೇಕಮ್ಮ ದ್ರೌಪದಿ ಪಂಚಪಾಂಡವರ ಸತಿ. ಪಾತ್ರಧಾರಿಗಳು ಎಲ್ಲರೂ ಬರ್ಬೇಕಪ್ಪ. ಮನ್ಮಥ, ಅರ್ಜುನ, ಭೀಮ, ಅವಾಗ ಮಳೆ ಬಂದು ಮದುವೆ ಕಟ್ಟಾಗತ್ತೆ. ಮದುವೆ ಸರಿ.